So a warm greeting, students. I will be explaining session number 15, third word countries for 6th semester BA students, contemporary word. I am Rekha. So third word countries, ತೃತೀಯ ಜಗತ್ತು. So ಯಾವ ಈ ತೃತೀಯ ಜಗತ್ತು ದೇಶಗಳು? Which are these third world countries? ಅಂದ್ರೆ we have 3 blocks in the word. One is the first word, second word and third word. So India is in third word. First word is USA and the Western European countries. Second one is Russia and Eastern European countries. Third word is India and Afro-Asian nation countries and NAM countries, non-allied countries. So all these countries are in the third word. ಇವೆಲ್ಲ ತೃತೀಯ ಜಗತ್ತಿನಲ್ಲಿರುವಂಥ ಒಂದು ದೇಶಗಳು. ಸೊ ಪ್ರಥಮ ಜಗತ್ತು, ತೃತೀಯ ಜಗತ್ತು, ದ್ವಿತೀಯ ಜಗತ್ತು, ತೃತೀಯ ಜಗತ್ತು. ದ ಟರ್ಮ್ ಥರ್ಡ್ ವರ್ಡ್ ಅಂತಂದರೆ ಏನು? ಮೊದಲಿಗೆ ಯಾರು ಈ ಪದವನ್ನು ಜಾರಿಗೆ ತರ್ತಾರೆ? ಹೂ ಕಾಯಿನ್ಡ್ ದಿ ಟರ್ಮ್ ಥರ್ಡ್ ವರ್ಡ್ ಅಂತಂದರೆ ಇನ್ ದಿ ಫಸ್ಟ್ ಆಫ್ರೋ-ಏಷ್ಯನ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಬ್ಯಾಂಡಂಗ್ ಇನ್ 1955. ಆಫ್ರೋ-ಏಷ್ಯನ್ ಕೂಟ ನಡೆಯುತ್ತೆ ಬ್ಯಾಂಡಂಗ್ನಲ್ಲಿ. ಆಗ ಈ ಪದ ಯೂಸ್ ಮಾಡ್ತಾರೆ. ತೃತೀಯ ಜಗತ್ತು, ಥರ್ಡ್ ವರ್ಲ್ಡ್ ಕಂಟ್ರೀಸು ಅಲ್ಲಿ ಸೇರ್ಕೊಳ್ತಾವೆ. ಟು ಮೇಕ್ ಯೂಸ್ ಇಟ್ ಆಸ್ ಅ ಎಕನಾಮಿಕ್ ಪ್ಲಾಟ್ಫಾರ್ಮ್ ಫಾರ್ ಟ್ರೇಡ್, ಕಾಮರ್ಸ್, ಟೂರಿಸಮ್. ಆ ರೀತಿ ಯಾವ ದೇಶಗಳು ತೃತೀಯ ವರ್ಲ್ಡ್ನಲ್ಲಿ ಇರ್ತವೆ ಅಂತಂದರೆ ಆಗ ತಾನೇ ಸ್ವಾತಂತ್ರ್ಯಗೊಂಡಂತಹ ಏಷ್ಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳು ತೃತೀಯ ಜಗತ್ತಿನ ಒಂದು ಕೂಟವನ್ನು ರಚನೆ ಮಾಡಿಕೊಳ್ತವೆ. ಸೊ ಬೈ ಅಬೌಟ್ 1950s ದ ಟರ್ಮ್ ವಾಸ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಇದನ್ನು ಫ್ರೆಂಚ್ ಮೀಡಿಯಾದಲ್ಲಿ ತುಂಬ ಯೂಸ್ ಮಾಡ್ತಿರ್ತಾರೆ. ಯಾರಿಗೆ ಈ ತೃತೀಯ ಜಗತ್ತಿನ ದೇಶಗಳಂತ ಕರೀತಾರೆ ಅಂತಂದರೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಫ್ ಏಷ್ಯಾ, ಆಫ್ರಿಕಾ, ಒಶಾನಿಯಾ ಆ್ಯಂಡ್ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್. ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾ ನಿಮ್ಗೆ ಗೊತ್ತಿದೆ. ದಕ್ಷಿಣ ಅಮೇರಿಕಾ ರಾಷ್ಟ್ರ, ಸ್ಪೇನ್ ವಸಾಹತು ಮಾಡಿಕೊಂಡಂಥ ರಾಷ್ಟ್ರಗಳನ್ನು ವಿ ಕಾಲ್ ಇಟ್ ಆಸ್ ಲ್ಯಾಟಿನ್ ಅಮೇರಿಕನ್ countries. Most of the third world countries problem they are facing is of high population growth and poverty. ಎಲ್ಲ ಈ ತೃತೀಯ ಜಗತ್ತಿನ ದೇಶಗಳು ಫ್ರಮ್ ಆಫ್ರಿಕಾ ಮತ್ತು ಏಷ್ಯಾ, ಲ್ಯಾಟಿನ್ ಅಮೇರಿಕಾದ ದೇಶಗಳಿಗೆ ಏನು ಸಮಸ್ಯೆ ಅಂತಂದರೆ ಒಂದು ಜನಸಂಖ್ಯೆಯ ಒತ್ತಡ, ಹೆಚ್ಚು ಜನಸಂಖ್ಯೆ ಇರುವಂಥದ್ದು, ಜೊತೆಗೆ ಒಂದು ಪಾವರ್ಟಿ, ಬಡತನ ಕೂಡ ಹೆಚ್ಚಿರುವಂಥ ರಾಷ್ಟ್ರಗಳೇ ಹೆಚ್ಚಾಗಿ ಥರ್ಡ್ ವರ್ಲ್ಡ್ನಲ್ಲಿರುವಂತಹ ರಾಷ್ಟ್ರಗಳು. However, third world countries have been supporting the development of already developed countries in terms of supplying primary products for industries of the developed countries. ಹಾಗಂತ ಏನು ತೀರಾ ಹಿಂದುಳಿದಿಲ್ಲ ತೃತೀಯ ರಾಷ್ಟ್ರಗಳು, ತೃತೀಯ ಜಗತ್ತಿನ ರಾಷ್ಟ್ರಗಳು. ಅವು ಏನು ಮಾಡ್ತಿದ್ದಾವೆ ಅಂತಂದರೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತಿದ್ದಾವೆ ಅಭಿವೃದ್ಧಿ ಹೊಂದಿರುವ ದೇಶಗಳಿಗೆ. ದೇ ಆರ್ ಸಪ್ಲೈಯಿಂಗ್ ದಿ ಪ್ರೈಮರಿ ಪ್ರಾಡಕ್ಟ್ಸ್ ಆರ್ ದಿ ರಾ ಮೆಟೀರಿಯಲ್ಸ್ ಫಾರ್ ದಿ ಡೆವಲಪ್ಡ್ ಕಂಟ್ರೀಸ್. So, another striking feature of these third world countries was that most of them were linked to the West mainly to get the financial assistance. So, in this ತೃತೀಯ ಜಗತ್ತಿನಲ್ಲಿ most of the ದೇಶಗಳು they are linked to the West mainly to get financial assistance. ಅಂದರೆ ಉತ್ತರದ ದೇಶಗಳು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಟು ಬಿ ಫಾಲೋಡ್ ಏನಂತಂದರೆ ಕ್ಯಾನ್ಕಾನ್ ಶೃಂಗಸಭೆ ಆ ಒಂದು ಕಾಲದಲ್ಲಿ ದೇಶಗಳನ್ನು ಉತ್ತರ ರಾಷ್ಟ್ರಗಳು ಮತ್ತು ದಕ್ಷಿಣ ರಾಷ್ಟ್ರಗಳಂತ ವಿಭಜನೆ ಮಾಡಿದ್ದಾರೆ. ಉತ್ತರ ರಾಷ್ಟ್ರಗಳು ಆರ್ ದ ಕಂಟ್ರೀಸ್ ವಿಚ್ ಆರ್ ರಿಚ್ ಕಂಟ್ರೀಸ್ ಆ್ಯಂಡ್ ಸೌತ್ ಕಂಟ್ರೀಸ್ ಆರ್ ದಿ ಪುವರ್ ಕಂಟ್ರೀಸ್ ಲೈಕ್ ಥರ್ಡ್ ವರ್ಲ್ಡ್ ಕಂಟ್ರೀಸ್. ಸೊ ಇವ್ರೇನು ಮಾಡ್ತಾರೆ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ವಿ ಟ್ರೈ ಟು ಗೆಟ್ ಲಿಂಕ್ ಟು ದ ವೆಸ್ಟ್. ಯಾವ ಕಾರಣಕ್ಕಂದರೆ ಸಾಲ ಪಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತವೆ. ವೆಸ್ಟ್ ಆನ್ ದಿ ಅದರ್ ಹ್ಯಾಂಡ್, ವೆಸ್ಟ್ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕ್ರಿಯೇಟೆಡ್ ಹ್ಯೂಜ್ ಮಾರ್ಕೆಟ್ ಇಟ್ ಸೆಲ್ಫ್ ಎನ್ಸ್ ಇಟ್ ಸೆಟಲ್ ಸಬ್ ಎಕಾನಮೀಸ್ ಇನ್ ದಿಸ್ ಕಂಟ್ರೀಸ್. ಮತ್ತು 1971 ಆ್ಯನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ವಾಸ್ ಆರ್ಗನೈಸ್ಡ್ ಬೈ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ನ್ಯೂ ಡೆಲ್ಲಿ. ಸೊ ಇದನ್ನೆಲ್ಲ ತೃತೀಯ ರಂಗದ ದೇಶಗಳು ಯಾವುದೇದೋ ಕಾನ್ಫರೆನ್ಸ್ ಎಲ್ಲ ಮಾಡಿಕೊಂಡು ಒಂದು ಆರ್ಥಿಕ ಸೌಲಭ್ಯತೆಯನ್ನು ಪಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾರೆ. ಮತ್ತು ಕಂಟ್ರೀಸ್ ಲೈಕ್ ಸಿಂಗಪೂರ್, ಥೈವಾನ್, ಸೌತ್ ಕೊರಿಯಾ ಗೇವ್ ರೈಸ್ ಟು ನ್ಯೂ ಎಕನಾಮಿಕ್ ಆರ್ಡರ್. ಎಲ್ಲ ನ್ಯೂ ಎಕನಾಮಿಕ್ ಆರ್ಡರ್ಗೆ ಸಹಿ ಹಾಕ್ತಾರೆ. ಮೇನ್ಲಿ ಬಿಕಾಸ್ ದೇ ಅಚೀವ್ಡ್ ಸಿಗ್ನಿಫಿಕೆಂಟ್ ಎಕನಾಮಿಕ್ ಗ್ರೋತ್ ರೇಟ್. ನ್ಯೂ ಎಕನಾಮಿಕ್ ಆರ್ಡರ್ಗೆ ವಾಸ್ ಡನ್ ಟು ಇನ್ಕ್ಲೂಡ್ ದ ಥರ್ಡ್ ವರ್ಲ್ಡ್ ನೇಷನ್ಸ್ ಇನ್ ಟು ದ ಡೆವಲಪ್ಮೆಂಟ್ ಪ್ಲಾನ್. ಮತ್ತು ವಿ ಹ್ಯಾವ್
ಸೆಕ್ಯೂರಿಟಿ ಥ್ರೆಟ್ಸ್ ಇನ್ ದ ಥರ್ಡ್ ವರ್ಲ್ಡ್. ಸೊ ಥರ್ಡ್ ವರ್ಲ್ಡ್ ದೇಶಗಳಲ್ಲಿ ಸೆಕ್ಯೂರಿಟಿ ಥ್ರೆಟ್ ತುಂಬ ಕಾಡ್ತಾ ಹೋಗುತ್ತೆ. ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಬೋತ್, ಅಂದರೆ ಡೆವಲಪಿಂಗ್ ದೇಶನು ಮತ್ತು ಡೆವಲಪ್ ಆಗಿಲ್ಲದ ರಾಷ್ಟ್ರಗಳು, ಬೋತ್ ಡೆವಲಪಿಂಗ್ ಆ್ಯಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಫೇಸಿಂಗ್ ಸೀರಿಯಸ್ ಸೆಕ್ಯೂರಿಟಿ ಚಾಲೆಂಜ್ ಅಲಾಂಗ್ ವಿತ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎಕನಾಮಿಕ್ ಗ್ರೋತ್. ಒಂದು ಆರ್ಥಿಕ ಅಭಿವೃದ್ಧಿ ಹೊಂದೋದಕ್ಕೆ ಏನೆಲ್ಲ ಒಂದು ಸವಾಲುಗಳಿದ್ದಾವೋ ಅದೇ ರೀತಿ ತಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದು, ಒಂದು ಭದ್ರತೆಯೂ ಕೂಡ ಒಂದು ಸಮಸ್ಯೆ ಆಗಿರುತ್ತೆ ಡೆವಲಪಿಂಗ್ ಕಂಟ್ರೀಸ್ಗೆ. ದಿಸ್ ಟೈಪ್ ಆಫ್ ಸಿಚುಯೇಷನ್ ಪ್ರಿವೇಲ್ಡ್ ಇನ್ ಥರ್ಡ್ ವರ್ಲ್ಡ್ ಡ್ಯೂರಿಂಗ್ ಮಿಡ್ 1980s. ಸೊ 80ರ ದಶಕದಲ್ಲಿ ಎಲ್ಲ ಒಂದು ಥರ್ಡ್ ವರ್ಲ್ಡ್ ನೇಷನ್ಸ್ ಏನಿರುತ್ತವೋ ಆ ರಾಷ್ಟ್ರಗಳೆಲ್ಲ ದೇ ವಿಲ್ ಹ್ಯಾವ್, ಸೊ ಈ ರಾಷ್ಟ್ರಗಳು ಡೆವಲಪಿಂಗ್ ನೇಷನ್ಸ್, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಷ್ಟ್ರಗಳು ಸಮಸ್ಯೆ ಆಗ್ತಿರೋದವ್ರಿಗೆ ದೇರ್ ಇಸ್ ಪ್ರಾಬ್ಲಮ್ ಫಾರ್ ದಿ ಎಕನಾಮಿಕ್ ಗ್ರೋತ್ ಒಂದು ಸಮಸ್ಯೆ ಆದರೆ, ಮತ್ತೊಂದು ಚಾಲೆಂಜ್ ಏನಿದೆ ಅಂತಂದರೆ ದೇಶದ ಒಂದು ಅಭಿವೃದ್ಧಿ, ಒಂದು ಭದ್ರತೆ ಕೂಡ ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ. ಈ ಭದ್ರತೆಯ ಸಮಸ್ಯೆ 1980ಸ್ನಿಂದ ಹೆಚ್ಚಾಗಿದೆ. ಯಾಕಂದರೆ 1980s ನಂತರದ ಕಾಲದಲ್ಲಿ ಭಯೋತ್ಪಾದನೆಯ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ಈ ಸಮಸ್ಯೆ, ಭದ್ರತೆ ಸಮಸ್ಯೆ ಎಲ್ಲರನ್ನ ಹೆಚ್ಚಾಗಿ ಕಾಡೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಆನ್ ಅಕೌಂಟ್ ಆಫ್ ಸಸ್ಪಿಷಿಯಸ್ ಆ್ಯಂಡ್ ಡಿಸ್ಟ್ರಸ್ಟ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಹ್ಯಾವ್ ಇನ್ಕ್ರೀಸ್ಡ್. ಆ ಕಾರಣಕ್ಕೆ ತಮ್ಮ ನೆರೆಹೊರೆಯ ರಾಷ್ಟ್ರದವರ ಹತ್ರ ಅಣುಬಾಂಬ್ ಇರುತ್ತೆ, ನೆರೆಹೊರೆಯ ರಾಷ್ಟ್ರಗಳು ಒಂದು ಭಯೋತ್ಪಾದನೆಗೆ ಪ್ರಚೋದನೆ ನೀಡ್ತಾರೆ ಅನ್ನೋ ಒಂದು ಆತಂಕಕ್ಕಾಗಿ ಹೆಚ್ಚಿನ ಅಮೌಂಟ್ ಆಯವ್ಯಯದ ಅಥವಾ ಬಜೆಟ್ಟಿನ ಹೆಚ್ಚಿನ ಅಮೌಂಟ್ ಯಾವುದಕ್ಕೆ ಅಲೋಕೇಟ್ ಮಾಡ್ತಾರೆ ಅಂತಂದರೆ ದೇಶದ ಭದ್ರತೆಗೆ ಅಲೋಕೇಟ್ ಮಾಡ್ತಾರೆ. ಹಾಗಾಗಿ ಆರ್ಥಿಕ ಒಂದು ಎಜುಕೇಷನ್ನು, ಹೆಲ್ತ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. Because money is spent on defense more than health and education. This excessive defense expenditure had also contributed to retardation in economic growth and capital formation in the third world countries. ಸೊ ಹೆಚ್ಚು ಹಣವನ್ನು ಡಿಫೆನ್ಸ್ಗೆ ಹಾಕ್ತಾ ಹೋಗಿದ್ರಿಂದ ಒಂದು ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಿರುವಂಥದ್ದು, ಬಂಡವಾಳ ಹೂಡಿಕೆಯನ್ನು ಕಡಿಮೆ ಆಗುವಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯ ತೃತೀಯ ಜಗತ್ತಿನ ರಾಷ್ಟ್ರ. ಥರ್ಡ್ ವರ್ಲ್ಡ್ ಕಂಟ್ರೀಸ್ 1990s ಅಲ್ಲಿ ಏನಾಯಿತು? ಥರ್ಡ್ ವರ್ಲ್ಡ್ ಕಂಟ್ರೀಸ್, ಇಟ್ ವಾಸ್ ಇನ್ 1990s ಮೋಸ್ಟ್ ಆಫ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಎಕ್ಸ್ಪೀರಿಯನ್ಸ್ಡ್ ಇಂಪ್ಯಾಕ್ಟ್ ಆಫ್ ದಿ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆಫ್ ದಿ ಇಕಾನಮಿ. ನೆನಪಿಟ್ಕೊಳ್ಳಿ, ಒಂದೇ ಒಂದು ಗುಡ್ ಕ್ಯಾರೆಕ್ಟರ್ ಆಫ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಏನು ಅಂತಂದರೆ ಒಂದು ಪಾಪ್ಯುಲೇಷನ್ ಹೆಚ್ಚಿರುತ್ತೆ. ಸೊ ಹಾಗಾಗಿ 1990s ಆಲ್ಮೋಸ್ಟ್ ಮೆನಿ ಕಂಟ್ರೀಸ್ ಏನು ಮಾಡಿದ್ವು ಅಂತಂದರೆ ಒಂದು ಹೊಸ ಆರ್ಥಿಕ ನೀತಿಗೆ ಸಹಿ ಹಾಕೊಳ್ತವೆ. ಅಂತಂದರೆ ಉದಾರೀಕರಣ ಮತ್ತು ಒಂದು ಖಾಸಗೀಕರಣ ಆ ಒಂದು ಅಲ್ಲಿ ಇರುವಂಥ ಸಮಯ ಅದಕ್ಕೆ ಸಹಿ ಹಾಕೋತಾರೆ. ಅದನ್ನು ಮೇಯ್ನಾಗಿ IMF ಎಲ್ಲ ರಾಷ್ಟ್ರಗಳಲ್ಲಿ ಸಹಿ ಮಾಡುವಂಥ ಒಂದು ಪ್ರಯತ್ನ ಮಾಡುತ್ತೆ. ಸೊ 1991ಗೆ ಇಂಡಿಯಾ ಕೂಡ ನ್ಯೂ ಎಕನಾಮಿಕ್ ಪಾಲಿಸಿಗೆ ಸಹಿ ಹಾಕುತ್ತೆ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್. ಸೊ ಆಲ್ಮೋಸ್ಟ್ ಏಷ್ಯಾ ಆಫ್ರಿಕನ್ ನೇಷನ್ಸು ಆ ಟೈಮ್ನಲ್ಲೇ ಈ ಒಂದು NEPಗೆ ಸಹಿ ಹಾಕ್ತಾರೆ. ಸೊ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಏಷ್ಯಾ ಆ್ಯಂಡ್ ಆಫ್ರಿಕಾ, ಗ್ರೋತ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇಡ್ ರಿಮೈನಿಂಗ್ ವರ್ಲ್ಡ್ ರಿಯಲೈಸ್ ದಟ್ ಥರ್ಡ್ ವರ್ಲ್ಡ್ ಕಂಟ್ರಿ ಕುಡ್ ಇಂಪ್ರೂವ್ ದೇರ್ ಎಕನಾಮಿಕ್ ಕಂಡೀಷನ್. ಸೊ ಅಗ್ರಿಕಲ್ಚರ್ನಲ್ಲೇ ಮೇನ್ ಅವಲಂಬನೆ ಆಗಿರುವಂಥ ರಾಷ್ಟ್ರಗಳು ಕೂಡ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಮೋರೆವರ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ also contributed to large extent to the development of these countries. After 1990s, there had been growing awareness in the third world countries about the need for conservation of biodiversity. ಅಂದರೆ ದೇಶವನ್ನು ನಾವು ಕಾಪಾಡ್ಕೋಬೇಕು, ಈ ಒಂದು ಮಲಿನ ಇವೆಲ್ಲ ಸಮಸ್ಯೆಗಳು ಕೂಡ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆ ಆಗುವಂಥದ್ದು, ಅದನ್ನು ಕೂಡ ಗಮನಿಸಿ. Sincere measures have been taken to promote the technologies in terms of ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋವಂಥದ್ದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪರಿಸರ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾದಂಥ ವಿಷಯ ಆಗುತ್ತೆ. ಥರ್ಡ್ ವರ್ಲ್ಡ್ ಕಂಟ್ರೀಸ್ ಡೆವಲಪ್ಡ್ ಅವೇರ್ನೆಸ್ ಅಬೌಟ್ ದ ಪ್ರಾಬ್ಲಮ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಮತ್ತು ಓಝೋನ್ ಡಿಪ್ಲೇಷನ್, ಕ್ಲೈಮೆಟಿಕ್ ಕಂಡೀಷನ್ ಡ್ಯೂ ಟು ರ್ಯಾಪಿಡ್ ಅರ್ಬನೈಸೇಷನ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್. ಅಂದರೆ ಓಝೋನ್ ಪದರ ಹಾನಿ ಆಗ್ತಿರುವಂಥದ್ದು, ಕ್ಲೈಮೆಟಿಕ್ ಚೇಂಜಸ್ ಆಗುವಂಥದ್ದು, ಗ್ಲೋಬಲ್ ವಾರ್ಮಿಂಗ್, ತಾಪಮಾನ ಹೆಚ್ಚಾಗ್ತಿರುವಂಥದ್ದು, ಇದ್ರ ಕಡೆ ಎಲ್ಲ ಕೂಡ ಥರ್ಡ್ ವರ್ಲ್ಡ್ ಕಂಟ್ರೀಸು ಗಮನ ಹರಿಸಬೇಕು. ಯಾಕಂದರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅವರಲ್ಲೇ ಹೆಚ್ಚು ಪಾಪ್ಯುಲೇಷನ್ ಇರುವಂಥದ್ದು. ಸೊ ಇಮ್ಮೆನ್ಸ್ ಎಫರ್ಟ್ಸ್ ಹ್ಯಾವ್ ಬೀನ್ ಮೇಡ್ ಫಾರ್ ಎಕನಾಮಿಕ್ ಗ್ರೋತ್. ಆ ನಿಟ್ಟಿನಲ್ಲಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಹ್ಯಾವ್ ಮೇಡ್ ಆನ್ ಇಮ್ಮೆನ್ಸ್ ಎಫರ್ಟ್ಸ್ ಫಾರ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಆಲ್ಸೋ ಟು ಕೀಪ್ ದಿ ಎನ್ವೈರನ್ಮೆಂಟಲ್ ಕ್ಲೀನ್ ಆ್ಯಂಡ್ ಆಲ್ಸೋ ಗೋ ಫಾರ್ ಎಕನಾಮಿಕ್ ಗ್ರೋತ್
ಇನ್ ಅದರ್ ವರ್ಡ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಮಾಡೋದು ಕೂಡ ಒಂದು ತೃತೀಯ ಜಗತ್ತು ದೇಶಗಳ ಒಂದು ಕರ್ತವ್ಯವಾಗಿದೆ.